ಟ್ರಾಫಿಕ್ ನೀವೇನಾದರೂ ಶಿರಾಡಿ ಘಾಟ್ ಕಡೆ ಹೋಗುವಂತ ಪ್ಲಾನ್ ಇದ್ರೆ ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಕಾರಣ ಹಾಸನದ ಶಿರಾಡಿ ಘಾಟ್ ಇದೆಯಲ್ಲ, ಒಂದಲ್ಲ ಎರಡಲ್ಲ ಬರೋಬ್ಬರಿ 200 ಮೀಟರ್ ತನಕ ಕೂಡ ರಸ್ತೆನೇ ಕುಸಿತ ಆಗ್ಬಿಟ್ಟಿದೆ. ರಸ್ತೆ ಸಂಪರ್ಕ ಇಲ್ಲ, ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡಕ್ಕಾಗಲ್ಲ. ಅಲ್ಲಿನ ಜನನೇ ಪರದಾಡ್ತಿದ್ದಾರೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನಗಳು ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ನಿಂತು ಬಿಟ್ಟಿದೆ ಲಾರಿಗಳು. ನೋಡಿ, ಲಾರಿಗಳ ಪರಿಸ್ಥಿತಿ ಇದು. ಮುಂಜಾನೆಯಿಂದ ಗುಡ್ಡ ತೆರವು ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದ್ರು ಕೂಡ ಇನ್ನೂ ಮುಗಿದಿಲ್ಲ. ರಸ್ತೆ ಸಂಪರ್ಕ ಇಲ್ಲದೆ ಲಾರಿ ಚಾಲಕರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ನಿನ್ನೆ 200 ಮೀಟರ್ ತನಕ ರಸ್ತೆ ಕುಸಿತವಾಯ್ತಲ್ಲ, ಅಲ್ಲಿ ಕೆಳಗಡೆ 6 ವಾಹನಗಳು ಜಖಮಾಗಿತ್ತು. ಲಾರಿ ಮತ್ತು ಕಾರು, ಬೇರೆ ಬೇರೆ ವಾಹನಗಳು ಎಲ್ಲವೂ ಕೂಡ ಜಖಮಾಯಿತು. ಬಟ್ ಕೇರಳದ ಒಬ್ರು ಲಾರಿ ಚಾಲಕರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೇಳಿಸ್ಕೊಂಡ್ವಿ. ಜಸ್ಟ್ ಮಿಸ್ ಆದೆ ನಾನು, ನನ್ನ ಪ್ರಾಣ ಉಳಿತು, ಬದುಕಿದ ನಾನು ಅಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಈ ರೀತಿ ಶಿರಾಡಿ ಘಾಟ್ ಆ ಭಾಗದಲ್ಲೆಲ್ಲ ಓಡಾಡೋರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಕಾರಣ ಈ ರೀತಿ ಧರೆ ಕುಸಿತವಾಗಿರೋದ್ರಿಂದ ಸಹಜವಾಗಿ ಜನರ ಪರದಾಟ. ತೆರವು ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇದ್ರೂ ಕೂಡ ಸಾಧ್ಯ ಆಗಿಲ್ಲ. ಒಂದು ಗಮನಿಸಬೇಕು, ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಕಾಮಗಾರಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಾಸನದ ಶಿರಾಡಿ ಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಭೂಕುಸಿತ ಉಂಟಾಗುತ್ತೆ, ರಸ್ತೆ ಬಿರುಕು ಬಿಡುತ್ತೆ, 200 ಮೀಟರ್ ತನಕ ಕೂಡ ಮಣ್ಣು ಕುಸಿದು ಬೀಳುತ್ತೆ. ಅಂದ್ರೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಬಟ್ ಇಲ್ಲಿ ಸಿಗ್ತಾ ಇರುವಂತಹ ಉತ್ತರ ಆರೋಪ. ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಕಾಮಗಾರಿಯಾಗಿದೆ. ಆ ಕಾಮಗಾರಿಯಿಂದಲೇ ದೊಡ್ಡ ಮಟ್ಟದ ಆತಂಕ ಮನೆ ಮಾಡಿದೆಯಂತೆ ಆ ಭಾಗದಲ್ಲಿ. ಬೃಹತ್ ಪೈಪ್ ಜಾಗದಲ್ಲೇ ಭೂಮಿ ಕುಸಿತವಾಗ್ತಾ ಇದೆ. ಪೈಪ್ ಲೈನ್ ನಲ್ಲಿ ಒತ್ತಡ ತಗ್ಗಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಹಳ್ಳಿಗಳಿಗೆ ನೀರು ಬಿಡುಗಡೆಯ ಹಿನ್ನೆಲೆ ಈ ರೀತಿ ಕಾಮಗಾರಿ ನಡೆಸಲಾಗ್ತಾ ಇತ್ತು. ಬಟ್ ಆ ಕಾಮಗಾರಿಯಲ್ಲೇ ಅವೈಜ್ಞಾನಿಕತೆ ಅಂತದೊಂದು ಗಂಭೀರ ಆರೋಪ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯಿಂದ ಆ ಭಾಗದ ಜನ ಆತಂಕದಲ್ಲಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ, ಎಷ್ಟು ರಭಸವಾಗಿ ನೀರು ಹರಿದು ಹೋಗ್ತಾ ಇದೆ ಅಂತ. ಇದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಿಬ್ಬಂದಿಗಳಿಗೆ ಆಗ್ತಾ ಇಲ್ಲ. ಕಾರಣ ಇದೇ ರೀತಿ ಫೋರ್ಸ್ ಆಗಿ ನೀರು ಹರಿದು ಹೋದ್ರೆ ಹಲವು ಗ್ರಾಮಗಳಿಗೆ ನೀರು ನುಗ್ಗಬಹುದು ಅಂತದೊಂದು ಆತಂಕ ಕೂಡ ಇದೆ. ನೀರಿನ ರಭಸ ಹೆಚ್ಚಳ ಆದಂತೆ ಮಣ್ಣು ಕುಸಿಯೋದು, ಭೂಕುಸಿತ ಉಂಟಾಗೋದು, ಇಂಥ ಸಮಸ್ಯೆಗಳನ್ನು ಆ ಭಾಗದ ಜನ ಎದುರಿಸ್ತಿದ್ದಾರೆ. ಅಲ್ಲಿ ಭೂಕುಸಿತ ಉಂಟಾಗಿರೋದಕ್ಕೂ ಕಾರಣ ಇದೇ ಎತ್ತಿನಹೊಳೆ ಯೋಜನೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅನೇಕರಿಗೆ ಕುಡಿಯೋ ನೀರು ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಯೋಜನೆ ತಂದರೂ ಕೂಡ ಅದರ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ. ಈಗಾಗಲೇ ಹಾಸನದ ಸಕಲೇಶಪುರ ಭಾಗದಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿರುವಂಥದ್ದು, ಪರಿಣಾಮ ಸಾಕಷ್ಟು ಕಡೆ ರಸ್ತೆ ಕುಸಿತ ಉಂಟಾಗಿರುವಂಥದ್ದು, ರಸ್ತೆ ಬಿರುಕು ಬಿಟ್ಟಿರುವಂಥದ್ದು. ಇನ್ನು ಮುಖ್ಯವಾಗಿ ಗಮನಿಸೋದಾದ್ರೆ ಈ ಬಾರಿ ಎತ್ತಿನಹೊಳೆ ಏನು ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ, 5 ಜಿಲ್ಲೆಗಳಿಗೆ ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರನ್ನು ಒದಗಿಸುವಂಥ ಯೋಜನೆ ಏನಿದೆ ಎತ್ತಿನಹೊಳೆ ಯೋಜನೆಗೆ, ಈ ಯೋಜನೆಗೂ ಕೂಡ ಈ ಮಳೆ ಆಪತ್ತು ತಂದಿದೆ. ಜೊತೆಗೆ ನೋಡ್ಬೋದು, ಈಗ ಎತ್ತಿನಹೊಳೆ ಪೈಪ್ ಲೈನ್ ಏನು ಹೋಗಿದೆ ಬೃಹದಾಕಾರದ, ಆ ಪೈಪ್ ಲೈನ್ ಕೆಳಗಡೆ ಇರುವಂತಹ ವಾಲ್ ಏನಿದೆ, ಆ ವಾಲ್ಗಳಲ್ಲೂ ಕೂಡ ಸ್ಟಾಕ್ ಇದ್ದಂತಹ ನೀರೇನಿತ್ತು, ಸಂಗ್ರಹ ಆ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಈ ಕಿರು ಹೊಳೆಗಳೇನಿದೆ, ಹಳ್ಳಗಳೇನಿದೆ, ಅಲ್ಲಿ ರಭಸವಾಗಿ ತುಂಬಿ ಹರಿತಾ ಇರೋದನ್ನ ನೋಡ್ಬೋದಾಗಿದೆ. ಇನ್ನೊಂದು ಕಡೆ ಎತ್ತಿನಹೊಳೆ ಕಾಮಗಾರಿಯಿಂದ ಬೃಹತ್ ಪ್ರಮಾಣದ ಪೈಪ್ಗಳನ್ನು ಅಳವಡಿಕೆ ಮಾಡಿರೋದ್ರಿಂದ ಈ ಭಾಗದಲ್ಲಿ ರಸ್ತೆ ಕುಸಿತಗಳು ಕೂಡ ಆಗ್ತಾ ಇರೋದನ್ನ ನೋಡ್ಬೋದಾಗಿದೆ. ಈಗಾಗಲೇ ಈಗ ನೋಡ್ಬೋದು, ಈ ಒಂದು ಸಿಮೆಂಟ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಈ ಒಂದು ಎತ್ತಿನಹೊಳೆ ಪೈಪ್ ಲೈನ್ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಕುಸಿತ ಆಗಿರೋದನ್ನ ಕೂಡ ಕಾಣ್ಬೋದಾಗಿದೆ. ಆ ಒಂದು ಸಿಮೆಂಟ್ ರಸ್ತೆಯ ಕೆಳಭಾಗ ಏನಿದೆ ಆ ಭಾಗವು ಕೂಡ ಸಂಪೂರ್ಣವಾಗಿ ಕುಸಿತ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಮತ್ತೆ ಈ ಭಾಗದ ಹಳ್ಳಗಳೇನಿದೆ ಅವು ಕೂಡ ಎಷ್ಟು ರಭಸವಾಗಿ ಹರಿತಾ ಇದೆ ಅನ್ನೋದನ್ನ ನೋಡ್ಬೋದಾಗಿದೆ. ಸದ್ಯಕ್ಕೆ ಎತ್ತಿನಹೊಳೆ ಕಾಮಗಾರಿಯನ್ನ ಏನು ಪ್ರಕೃತಿ ಹೋರಾಟಗಾರರು, ಎಷ್ಟೇ ಒಂದು ಪರಿಸರ ಹೋರಾಟಗಾರರು ಎಷ್ಟೇ ಒಂದು ಇದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಯೋಜನೆ ತಡಿಲಿಕ್ಕಾಗಲಿಲ್ಲ. ಆದರೆ ಯೋಜನೆಯ ವ್ಯಾಪ್ತಿ ವಿಸ್ತಾರ ದೊಡ್ಡದಾಗ್ತಾ ಇದ್ರು, ಯೋಜನೆ ಸಫಲತೆ ಕಾಣುತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು
ಈ ಯೋಜನೆಯಿಂದಲೇ ಆತಂಕ ಶುರುವಾಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ನೋಡ್ಬೋದು ಈಗ ಈ ಭಾಗದಲ್ಲಿ ಎಚ್ಚರಿಕೆಯಿಂದ ಓಡಾಡಿ ಅನ್ನುವಂಥ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಮತ್ತು ಸಾಕಷ್ಟು ಕಡೆ ಈ ರೀತಿ ಎಲ್ಲೆಲ್ಲಿ ಎತ್ತಿನಹೊಳೆ ಪೈಪ್ ಲೈನ್ ಹೋಗಿದೆ ಅಲ್ಲಿ ಎಲ್ಲ ಕೂಡ ರಸ್ತೆಗಳು ಕುಸಿತ ಇರುವಂಥದ್ದು. ಈಗ ಇದು ದೇಕ್ಲಾ ಮತ್ತು ಗುರ್ಜನಹಳ್ಳಿ ಇಂಥ ಒಂದು ಗ್ರಾಮಗಳಿಗೆ, ಇಲ್ಲಿಂದ ಕಾಡ್ಮನೆ ಎಸ್ಟೇಟ್ ಇಂಥ ಒಂದು ಗ್ರಾಮಗಳಿಗೆ ಈ ಒಂದು ರಸ್ತೆ ಮುಖ್ಯವಾಗಿ ಹೋಗುವಂಥದ್ದು. ಈ ರಸ್ತೆ ಅಲ್ಲಲ್ಲಿ ಕುಸಿತ ಹೋಗ್ತಾ ಇರುವಂಥದ್ದು. ಈ ಬಾರಿ ಮಳೆಗೆ ಎತ್ತಿನಹೊಳೆಯ ಅಸ್ಲಿ ಮುಖ ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನೀವೇನಾದ್ರೂ ಶಿರಾಡಿ ಘಾಟ್ ಕಡೆ ಹೋಗುವಂತ ಪ್ಲಾನ್ ಇದ್ರೆ ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಕಾರಣ ಹಾಸನದ ಶಿರಾಡಿ ಘಾಟ್ ಇದೆಯಲ್ಲ, ಒಂದಲ್ಲ ಎರಡಲ್ಲ ಬರೋಬ್ಬರಿ 200 ಮೀಟರ್ ತನಕ ಕೂಡ ರಸ್ತೆನೇ ಕುಸಿತ ಆಗ್ಬಿಟ್ಟಿದೆ. ರಸ್ತೆ ಸಂಪರ್ಕ ಇಲ್ಲ, ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡಕ್ಕಾಗಲ್ಲ. ಅಲ್ಲಿನ ಜನನೇ ಪರದಾಡ್ತಿದ್ದಾರೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನಗಳು ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ನಿಂತು ಬಿಟ್ಟಿದೆ ಲಾರಿಗಳು. ನೋಡಿ, ಲಾರಿಗಳ ಪರಿಸ್ಥಿತಿ ಇದು. ಮುಂಜಾನೆಯಿಂದ ಗುಡ್ಡ ತೆರವು ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದ್ರು ಕೂಡ ಇನ್ನೂ ಮುಗಿದಿಲ್ಲ. ರಸ್ತೆ ಸಂಪರ್ಕ ಇಲ್ಲದೆ ಲಾರಿ ಚಾಲಕರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ನಿನ್ನೆ 200 ಮೀಟರ್ ತನಕ ರಸ್ತೆ ಕುಸಿತವಾಯ್ತಲ್ಲ, ಅಲ್ಲಿ ಕೆಳಗಡೆ 6 ವಾಹನಗಳು ಜಖಮಾಗಿತ್ತು. ಲಾರಿ ಮತ್ತು ಕಾರು, ಬೇರೆ ಬೇರೆ ವಾಹನಗಳು ಎಲ್ಲವೂ ಕೂಡ ಜಖಮಾಯಿತು. ಬಟ್ ಕೇರಳದ ಒಬ್ರು ಲಾರಿ ಚಾಲಕರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೇಳಿಸ್ಕೊಂಡ್ವಿ. ಜಸ್ಟ್ ಮಿಸ್ ಆದೆ ನಾನು, ನನ್ನ ಪ್ರಾಣ ಉಳಿತು, ಬದುಕಿದ ನಾನು ಅಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಈ ರೀತಿ ಶಿರಾಡಿ ಘಾಟ್ ಆ ಭಾಗದಲ್ಲೆಲ್ಲ ಓಡಾಡೋರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಕಾರಣ ಈ ರೀತಿ ಧರೆ ಕುಸಿತವಾಗಿರೋದ್ರಿಂದ ಸಹಜವಾಗಿ ಜನರ ಪರದಾಟ. ತೆರವು ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇದ್ರೂ ಕೂಡ ಸಾಧ್ಯ ಆಗಿಲ್ಲ. ಒಂದು ಗಮನಿಸಬೇಕು, ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಕಾಮಗಾರಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಾಸನದ ಶಿರಾಡಿ ಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಭೂಕುಸಿತ ಉಂಟಾಗುತ್ತೆ, ರಸ್ತೆ ಬಿರುಕು ಬಿಡುತ್ತೆ, 200 ಮೀಟರ್ ತನಕ ಕೂಡ ಮಣ್ಣು ಕುಸಿದು ಬೀಳುತ್ತೆ. ಅಂದ್ರೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಬಟ್ ಇಲ್ಲಿ ಸಿಗ್ತಾ ಇರುವಂತಹ ಉತ್ತರ ಆರೋಪ. ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಕಾಮಗಾರಿಯಾಗಿದೆ. ಆ ಕಾಮಗಾರಿಯಿಂದಲೇ ದೊಡ್ಡ ಮಟ್ಟದ ಆತಂಕ ಮನೆ ಮಾಡಿದೆಯಂತೆ ಆ ಭಾಗದಲ್ಲಿ. ಬೃಹತ್ ಪೈಪ್ ಜಾಗದಲ್ಲೇ ಭೂಮಿ ಕುಸಿತವಾಗ್ತಾ ಇದೆ. ಪೈಪ್ ಲೈನ್ ನಲ್ಲಿ ಒತ್ತಡ ತಗ್ಗಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಹಳ್ಳಿಗಳಿಗೆ ನೀರು ಬಿಡುಗಡೆಯ ಹಿನ್ನೆಲೆ ಈ ರೀತಿ ಕಾಮಗಾರಿ ನಡೆಸಲಾಗ್ತಾ ಇತ್ತು. ಬಟ್ ಆ ಕಾಮಗಾರಿಯಲ್ಲೇ ಅವೈಜ್ಞಾನಿಕತೆ ಅಂತದೊಂದು ಗಂಭೀರ ಆರೋಪ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯಿಂದ ಆ ಭಾಗದ ಜನ ಆತಂಕದಲ್ಲಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ, ಎಷ್ಟು ರಭಸವಾಗಿ ನೀರು ಹರಿದು ಹೋಗ್ತಾ ಇದೆ ಅಂತ. ಇದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಿಬ್ಬಂದಿಗಳಿಗೆ ಆಗ್ತಾ ಇಲ್ಲ. ಕಾರಣ ಇದೇ ರೀತಿ ಫೋರ್ಸ್ ಆಗಿ ನೀರು ಹರಿದು ಹೋದ್ರೆ ಹಲವು ಗ್ರಾಮಗಳಿಗೆ ನೀರು ನುಗ್ಗಬಹುದು ಅಂತದೊಂದು ಆತಂಕ ಕೂಡ ಇದೆ. ನೀರಿನ ರಭಸ ಹೆಚ್ಚಳ ಆದಂತೆ ಮಣ್ಣು ಕುಸಿಯೋದು, ಭೂಕುಸಿತ ಉಂಟಾಗೋದು, ಇಂಥ ಸಮಸ್ಯೆಗಳನ್ನು ಆ ಭಾಗದ ಜನ ಎದುರಿಸ್ತಿದ್ದಾರೆ. ಅಲ್ಲಿ ಭೂಕುಸಿತ ಉಂಟಾಗಿರೋದಕ್ಕೂ ಕಾರಣ ಇದೇ ಎತ್ತಿನಹೊಳೆ ಯೋಜನೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅನೇಕರಿಗೆ ಕುಡಿಯೋ ನೀರು ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಯೋಜನೆ ತಂದರೂ ಕೂಡ ಅದರ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ. ಈಗಾಗಲೇ ಹಾಸನದ ಸಕಲೇಶಪುರ ಭಾಗದಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿರುವಂಥದ್ದು. ಪರಿಣಾಮ ಸಾಕಷ್ಟು ಕಡೆ ರಸ್ತೆ ಕುಸಿತ ಉಂಟಾಗಿರುವಂಥದ್ದು, ರಸ್ತೆ ಬಿರುಕು ಬಿಟ್ಟಿರುವಂಥದ್ದು. ಇನ್ನು ಮುಖ್ಯವಾಗಿ ಗಮನಿಸೋದಾದ್ರೆ, ಈ ಬಾರಿ ಎತ್ತಿನಹೊಳೆ ಏನು ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ, 5 ಜಿಲ್ಲೆಗಳಿಗೆ, ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರನ್ನು ಒದಗಿಸುವಂಥ ಯೋಜನೆ ಏನಿದೆ ಎತ್ತಿನಹೊಳೆ ಯೋಜನೆಗೆ, ಈ ಯೋಜನೆಗೂ ಕೂಡ ಈ ಮಳೆ ಆಪತ್ತು ತಂದಿದೆ. ಜೊತೆಗೆ ನೋಡ್ಬೋದು, ಈಗ ಎತ್ತಿನಹೊಳೆ ಪೈಪ್ ಲೈನ್ ಏನು ಹೋಗಿದೆ ಬೃಹದಾಕಾರದ, ಆ ಪೈಪ್ ಲೈನ್ ಕೆಳಗಡೆ ಇರುವಂತಹ ವಾಲ್ ಏನಿದೆ, ಆ ವಾಲ್ಗಳಲ್ಲೂ ಕೂಡ ಸ್ಟಾಕ್ ಇದ್ದಂತಹ ನೀರೇನಿತ್ತು, ಸಂಗ್ರಹ ಆ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಈ ಹೊಳೆ, ಕಿರು ಹೊಳೆಗಳೇನಿದೆ, ಹಳ್ಳಗಳೇನಿದೆ, ಅಲ್ಲಿ ರಭಸವಾಗಿ ತುಂಬಿ ಹರಿತಾ ಇರೋದನ್ನ ನೋಡಬಹುದಾಗಿದೆ. ಇನ್ನೊಂದು ಕಡೆ ಎತ್ತಿನಹೊಳೆ ಕಾಮಗಾರಿಯಿಂದ ಬೃಹತ್ ಪ್ರಮಾಣದ ಪೈಪ್ಗಳನ್ನು ಅಳವಡಿಕೆ ಮಾಡಿರೋದ್ರಿಂದ ಈ ಭಾಗದಲ್ಲಿ ರಸ್ತೆ ಕುಸಿತಗಳು ಕೂಡ ಆಗ್ತಾ ಇರೋದನ್ನ ನೋಡಬಹುದಾಗಿದೆ. ಈಗಾಗಲೇ ಈಗ ನೋಡ್ಬೋದು, ಈ ಒಂದು ಸಿಮೆಂಟ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಈ ಒಂದು ಎತ್ತಿನಹೊಳೆ ಪೈಪ್ ಲೈನ್ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಕುಸಿತ ಆಗಿರೋದನ್ನ ಕೂಡ ಕಾಣ್ಬೋದಾಗಿದೆ. ಆ ಒಂದು ಸಿಮೆಂಟ್ ರಸ್ತೆಯ ಕೆಳಭಾಗ ಏನಿದೆ
ಆ ಭಾಗವು ಕೂಡ ಸಂಪೂರ್ಣವಾಗಿ ಕುಸಿತಾ ಇರುವಂಥದ್ದನ್ನು ನೋಡ್ಬೋದಾಗಿದೆ. ಮತ್ತೆ ಈ ಭಾಗದ ಹಳ್ಳಗಳೇನಿದೆ ಅವು ಕೂಡ ಎಷ್ಟು ರಭಸವಾಗಿ ಹರಿತಾ ಇದೆ ಅನ್ನೋದನ್ನ ನೋಡ್ಬೋದಾಗಿದೆ. ಸದ್ಯಕ್ಕೆ ಎತ್ತಿನಹೊಳೆ ಕಾಮಗಾರಿಯನ್ನ ಏನು ಪ್ರಕೃತಿ ಹೋರಾಟಗಾರರು ಎಷ್ಟೇ ಒಂದು ಪರಿಸರ ಹೋರಾಟಗಾರರು ಎಷ್ಟೇ ಒಂದು ಇದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಯೋಜನೆ ತಡಿಲಿಕ್ಕಾಗಲಿಲ್ಲ. ಆದರೆ ಯೋಜನೆಯ ವ್ಯಾಪ್ತಿ ವಿಸ್ತಾರ ದೊಡ್ಡದಾಗ್ತಾ ಇದ್ರು, ಯೋಜನೆ ಸಫಲತೆ ಕಾಣುತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು ಈ ಯೋಜನೆಯಿಂದಲೇ ಆತಂಕ ಶುರುವಾಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ನೋಡ್ಬೋದು ಈಗ ಈ ಭಾಗದಲ್ಲಿ ಎಚ್ಚರಿಕೆಯಿಂದ ಓಡಾಡಿ ಅನ್ನುವಂಥ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಮತ್ತೆ ಸಾಕಷ್ಟು ಕಡೆ ಈ ರೀತಿ ಎಲ್ಲೆಲ್ಲಿ ಎತ್ತಿನಹೊಳೆ ಪೈಪ್ ಲೈನ್ ಹೋಗಿದೆ ಅಲ್ಲಿ ಎಲ್ಲ ಕೂಡ ರಸ್ತೆಗಳು ಕುಸಿತಾ ಇರುವಂಥದ್ದು. ಈಗ ಇದು ದೇಕ್ಲಾ ಮತ್ತು ಗುರ್ಜನಹಳ್ಳಿ ಇಂಥ ಒಂದು ಗ್ರಾಮಗಳಿಗೆ, ಇಲ್ಲಿಂದ ಕಾಡ್ಮನೆ ಎಸ್ಟೇಟ್ ಇಂಥ ಒಂದು ಗ್ರಾಮಗಳಿಗೆ ಈ ಒಂದು ರಸ್ತೆ ಮುಖ್ಯವಾಗಿ ಹೋಗುವಂಥದ್ದು. ಈ ರಸ್ತೆ ಅಲ್ಲಲ್ಲಿ ಕುಸಿತಾ ಹೋಗ್ತಾ ಇರುವಂಥದ್ದು. ಈ ಬಾರಿ ಮಳೆಗೆ ಎತ್ತಿನಹೊಳೆಯ ಅಸ್ಲಿ ಮುಖ ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.